ಅವನು ಮಾತಾಡೋಕೆ ಮುಂಚೆ ನಾನು ಮಾತಾಡ್ತೀನಿ. ಮೊನ್ನೆ ಶೂಟಿಂಗ್ ಮಾಡಿದೆ. ಮೊನ್ನೆ ಕರೆಕ್ಟು ರವಿ ಸರ್ದು ಶೂಟ್ ಮಾಡಿದೆ. ಬಂದ ಕರೆಕ್ಟಾಗಿ ಬಂದ ತಕ್ಷಣ ರವಿ ಸರ್ ಹೇಳಿದ್ರು, ಏನೋ ನೀನು 10 ಶೂಟಿಂಗ್ ಬರ್ತೀಯ ನೀನು, ಏನೋ ನೀನು ಅಂದ್ರು ಹಂಗೆ. ಅಯ್ಯೋ ಇಲ್ಲಣ್ಣ, ಯಾರಣ್ಣ ಹೇಳಿದ್ದು ನಿಮಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್, ಅವನು 7 ಗಂಟೆ ಬರ್ತಾನೆ. 7 o'clock ಈಸ್ ಮೈ ಬ್ರದರ್. ಅವನು ಹೀರೋ ಸೆಕೆಂಡ್ರಿ ನನಗೆ. ಈಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲ ನಿಂತಿಗೆ 7 ಅಂದರೆ 7 o'clock ಇರ್ತಾನೆ. ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 15 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ, ಏನು ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಮ್ಮದು ಅಂತ. ಅಂದರೆ ಅಷ್ಟು ಪ್ರಾಂಪ್ಟಾಗಿ ಏನು ಕೇಳ್ತೀನಿ ಅಂದರೆ ಎಲ್ಲ ಇಡೀ ಯೂನಿಟ್ ಇದ್ರು ಅಂದರು. ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟಾಗಿ ತುಂಬ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ. ಬಟ್ ಈಸ್ ಅ ಪ್ರಾಂಪ್ಟ್. ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ. ಅವರಿಬ್ಬರನ್ನ ಧ್ರುವರಲ್ಲಿ ನೋಡ್ತಾ ಇದ್ದೀನಿ ನಿಜವಾಗ್ಲೂ. ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದಿದ್ದೀನಿ. ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಏನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ನನಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ಥರ ಆಗ್ಬೇಕಲ್ಲ ನಾನು ಅನ್ಸುತ್ತೆ. ಆ ಥರ ಆ್ಯಕ್ಟ್ ಮಾಡಿ. ಸೊ ಏನಕ್ಕೆ ಕೇಳಿದೆ ಅಂದರೆ, ಅವ್ನು ಮಾತಾಡೋಕ್ಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈದಿದ್ಬಿಟ್ಟು ಅಂತ ಹೇಳಿದೆ. ಹೇಳ್ಬಿಟ್ಟು ಬಂದಿರುತ್ತೆ ನಾನು. ಹೌದಾ? ಏನು ನಿಲ್ಲಿಸಿ, ಇಷ್ಟು ನಿಲ್ಲಿಸಿದ್ದೀರಾ, ಇನ್ಮೇಲೆ ನಿಲ್ಲಿಸಿ ಅಂತ ಅಷ್ಟೇನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಸಂಡೇ ಬಂದಿದ್ದೀರಿ KD ವಿಂಟೇಜ್ ಫೀಲ್ಡ್ಗೆ. ಎಲ್ಲ ಅನ್ಕೋಬೋದು ಯುದ್ಧ ಕರೆದಿದ್ದೇನೆ ಪ್ರೇಮ ಅಂತ. ಇಲ್ಲ, ತುಂಬ ಪ್ರೀತಿಯಿಂದ ಕರೆದಿದ್ದೀನಿ. ಯುದ್ಧ ಮಾಡೋರು ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಇವತ್ತು ಫಸ್ಟ್ ಪ್ರೆಸ್ ಮೀಟು. ನಾವು ಫಸ್ಟು ಧ್ರುವವ್ರದ್ದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ. ಇವತ್ತು ಫಸ್ಟ್ ಪ್ರೆಸ್ ಮೀಟ್. ಇವಾಗ ನೋಡಿದ್ರಿ ನೀವು, ಫಸ್ಟ್ ಇಂಡಿಯನ್ ಸಿನಿಮಾ ಇದು. ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು. ಅದೊಂದು ಫಿಲ್ಮ್ಸ್ ಇವಾಗ ನೋಡಿದ್ರಿ ನೀವು. ಆ್ಯಂಡ್ ಒಬ್ಬರು ಲಾಸ್ ವೇಗಸ್, ಅವ್ರ ಹೆಸರೇನೇ ಇದೆ, ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ, ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ. ಬಿಟ್ಟರೆ ಬ್ಯಾಲೆಂಡ್ ಇನ್ನೊಬ್ಬರು ಯುರೋಪು ತುಂಬ ಅದ್ಭುತವಾಗಿ ಇದು ಮಾಡಿದ್ರು. ಅದೆಲ್ಲ ನಮ್ಮ ಅರ್ಜುನವ್ರು ಹೇಳ್ತಾರೆ. ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾವುದೇ ಸಿನಿಮಾ ಆಗಲಿ, ಯಾವುದೇ ಇದಾಗಲಿ, ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ. ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ. ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ್ಯ ಅವ್ರನ್ನ. ಯಾಕಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗಲೂ ಈ ಸಿನಿಮಾದ ತುಂಬ ಕೆಲಸ ಮಾಡಿದ್ದಾರೆ. ಒಂದು ಸಮ್ ಟೈಮು ಹಾರ್ಟ್ದು ಇದು ನಡೀತಾ ಇತ್ತು, ಅವಾಗಲೂ ಅಷ್ಟೇ ಸಾರ್ ಆಗಿದೆ ನೋಡಿ ಒಂದ್ಸರಿ ಚೆಕ್ ಮಾಡಿ, ಹಂಗೆ ಇದ್ದೀನಿ, ಇಲ್ಲೇ ಮಲಗಿದ್ದೀನಿ, ಇಲ್ಲ ಬರಲ್ಲ ನೋಡಿ ಪಾಪ. ಅಷ್ಟು ಇದಾಗಿ ಕೋಪರೇಟ್ ಮಾಡಿದ್ರು. ಸೊ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದೇನಪ್ಪ ಅಂದರೆ, ಈಗ 16 ಆಗಸ್ಟ್ 16 ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ. ಅದನ್ನೇ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ. ಸೊ ಐ ಥಿಂಕ್ ಮುಂಬೈ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಆ್ಯಂಡ್ ಅದಾದಮೇಲೆ ಆಗಸ್ಟ್ 24ಗೆ ಫಸ್ಟ್ ಸಾಂಗು ಹೈದ್ರಾಬಾದಲ್ಲಿ ರಿಲೀಸ್ ಆಗುತ್ತೆ, ಫಸ್ಟ್ ಸಾಂಗು. ಸೊ ಅದು ನಡೀತಾ ಇದೆ. ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ, ಒಂದು ಮ್ಯೂಸಿಕ್ ಸಂಬಂಧಪಟ್ಟಿತ್ತು. ಶ್ಯಾಮಣ್ಣ ಮತ್ತು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ. ನಾವು ಅವ್ರ ಜೊತೆ ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡೋಕೆ ನಿಂತಿದ್ದೀವಿ. ಸೊ ತುಂಬ ಅದ್ಭುತವಾಗಿ, ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ. ಆ್ಯಂಡ್ ಥ್ಯಾಂಕ್ ಯು ಶ್ಯಾಮಣ್ಣ, ಥ್ಯಾಂಕ್ ಯು ಆನಂದ್. ಆ್ಯಂಡ್ ಅದೊಂದು ರೆಕಾರ್ಡ್, ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಇಷ್ಟೆಲ್ಲ ಆಗಕ್ಕೆ ಕಾರಣ ಒಂದೇ KVN ಪ್ರೊಡಕ್ಷನ್. ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ, ಒಂದು ದಿವಸನೂ ಏನು ಅಂತ ಕೇಳಿಲ್ಲ, ಒಂದು ದಿವಸನೂ ಇಲ್ಲ. ಯಾಕಂದ್ರೆ ಜೊತೆಲೆ ಕೂತಿರ್ತಾರೆ. KVN ಸ್ವಲ್ಪ ಆರಾಮಾಗಿರ್ತಾರೆ, ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಪೂರ.
ಆ್ಯಂಡ್ ಇಲ್ಲಿಂದನೇ KVN ಅವರು, ಯಾಕಂದರೆ ಯಾವಾಗ ಬರಲ್ಲ ಅವರು, ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ KVN ಅವ್ರಿಗೆ. ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಆ್ಯಂಡ್ ಆಡಿಯೋ ರೀಚ್ ಆಗೋಕ್ಕೂ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕೂ ಅವರೇ ಕಾರಣ. ಯಾಕಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲುಬಾಗಿ ನಿಂತು KVN ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ KVN ಸರ್, ಥ್ಯಾಂಕ್ ಯು. ಆ್ಯಂಡ್ ದೆನ್ ಎನಿಥಿಂಗ್ಸ್ ಇದ್ದರೆ ಎಲ್ಲ ಮಾತಾಡಿದ್ಮೇಲೆ ಮಗನೇ ಅವ್ರಿಗೆ ಇವ್ರ ಕೈಲಿ ಮಾತಾಡಿಸ್ತೀನಿ ಕಂದ. ಬುಟ್ಟನೆ ಮಗ, ಯುದ್ಧ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಲ್ಲ ಮಗನೇ. ಓಕೆ, ಸೊ ದೆನ್ ಎಲ್ಲ ಮಾತಾಡಾದ್ಮೇಲೆ ಬೇಕಾದ್ರೆ ಏನು ಕೇಳಿದ್ರು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೇಳ್ತಾರೆ ಬರ್ತಾರೆ ಸರ್. ಸೊ ನಾನೀಗ ಮೈಕ್ನ ಅರ್ಜುನ್ ಜನ್ಯ ಅವರಿಗೆ ಪಾಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಮ್ಯೂಸಿಕ್ ಯಾವ ರೀತಿ ಆಯ್ತು ಆ